ಎಲ್ಲರ ಮನೇಲಿ ಈ ರೀತಿ ತೆಂಗಿನಕಾಯಿ ಇದ್ದೇ ಇರುತ್ತೆ. ನೀವೇನು ಮಾಡ್ತೀರಾ ಅಂದರೆ ವೇಸ್ಟಾಗಿ ಬಿಟ್ಟಾಕ್ಬಿಡ್ತೀರಾ. ವೇಸ್ಟ್ ಮಾಡೋ ಬದಲಾಗಿ ನಾನು ಯೂಸ್ಫುಲ್ ಆಗುವಂಥದ್ದು ಒಂದು ತೋರಿಸ್ಕೊಡ್ತೀನಿ. ನಿಮಗೂ ಕೂಡ ಯೂಸ್ ಆಗುತ್ತೆ. ನೀವು ಕೂಡ ಮತ್ತೆ ಮತ್ತೆ ಇದೇ ಥರ ಯೂಸ್ ಮಾಡ್ತಾನೆ ಇರ್ತೀರಾ. ಹಾಗಾದರೆ ಏನು ಮಾಡ್ತಾ ಇದ್ದೀನಿ ಅಂತ ಖಂಡಿತವಾಗಿ ವಿಡಿಯೋ ಕೂಡ ಸ್ಕಿಪ್ ಮಾಡದೆ ಪೂರ್ತಿ ಎಂಡ್ವರೆಗೂ ನೋಡಿಕೊಂಡ್ರೆ ನಿಮಗೂ ಕೂಡ ಯೂಸ್ ಆಗುತ್ತೆ. ಹಾಗೆ ನೀವು ಕೂಡ ಮಾಡ್ಕೋಬೋದು. ಇವಾಗ ನೋಡಿ ದೇವಸ್ಥಾನದಲ್ಲಿ ಒಂದು ತೆಂಗಿನಕಾಯಿ ಬಡ್ದಿರ್ತೀವಿ. ಈ ರೀತಿ ಒಣಗೋದಕ್ಕೆ ಬಿಟ್ಟರೆ ಅದಕ್ಕೆಲ್ಲ ನೋಡಿ ಈ ರೀತಿ ಕಲರ್ ಬಂದುಬಿಡುತ್ತೆ. ಆ ರೀತಿ ಆದಮೇಲೆ ನಾವೇನು ಮಾಡ್ತೀವಿ, ಏನು ಮಾಡಬೇಕಂತ ಯೋಚನೆ ಮಾಡ್ದೇ ಬಿಸಾಕ್ಬಿಡ್ತೀವಿ. ಯೋಚನೆ ಮಾಡೋ ಬದಲಾಗಿ ಈ ರೀತಿ ನೀವು ಕೂಡ ಟ್ರೈ ಮಾಡಿ ನೋಡಿದ್ರೆ ತುಂಬಾ ಯೂಸ್ ಆಗುತ್ತೆ. ನಾನು ಇವಾಗ ಸಣ್ಣ ಸಣ್ಣ ಪೀಸಸ್ಸಾಗಿ ಈ ರೀತಿ ಕಟ್ ಮಾಡ್ತಾ ಇದ್ದೀನಿ. ಜಾಸ್ತಿ ಒಣಗಿಲ್ಲ, ಸ್ವಲ್ಪನೇ ಒಣಗಿರೋದು. ಇವಾಗ ನೋಡಿ ಈ ರೀತಿ ಪೀಸಸ್ಸಾಗಿ ಕಟ್ ಮಾಡ್ಕೊಂಡ್ಮೇಲೆ ನಾವು ಸ್ವಲ್ಪ ಈ ರೀತಿ ಕೆಂಪಗಾಗಿರೋದಲ್ವ, ಸ್ವಲ್ಪ ಒಂದೆರಡು ಸರ್ತಿ ವಾಶ್ ಮಾಡ್ಕೋಬೇಕಾಗುತ್ತೆ. ಚೆನ್ನಾಗಿ ಕ್ಲೀನಾಗಿ ತೊಳ್ಕೊಂಡು ಬಿಡಬೇಕು. ಕ್ಲೀನಾಗಿ ತೊಳ್ಕೊಂಡ್ರೆ ಸ್ವಲ್ಪ ಚೆನ್ನಾಗಿ ಕಪ್ಪಗಿರೋದೆಲ್ಲ ಹೋಗುತ್ತೆ. ಇವಾಗ ಒಂದು ಬೌಲಲ್ಲಿ ಹಾಕಿ ನಾನು ಸ್ವಲ್ಪ ತೊಳ್ಕೊಳ್ತಾ ಇದ್ದೀನಿ. ಈ ರೀತಿ ಆದರೆ ಏನು ಯೂಸ್ ಮಾಡೋದಕ್ಕೆ ಬರದೇ ಇರೋ ಥರ ಆಗುತ್ತೆ ಅಂತ ನೀವು ಅಂದ್ಕೊಳ್ತೀರಾ. ಹಾಗೇನಿಲ್ಲ, ತುಂಬಾ ಯೂಸ್ ಆಗುತ್ತೆ. ಯಾಕಂದರೆ ಈ ರೀತಿ ಇದ್ದರೂ ಕೂಡ ಟೇಸ್ಟ್ ಚೆನ್ನಾಗೇ ಇರುತ್ತೆ ಅದು. ಇವಾಗ ನೋಡಿ ಸ್ವಲ್ಪ ಚೆನ್ನಾಗಿ ತೊಳ್ಕೊಂಡ್ವಲ್ಲ, ತೊಳ್ಕೊಂಡ್ಮೇಲೆ ಎಲ್ಲನೂ ಕೂಡ ಕ್ಲೀನ್ ಆಗುತ್ತೆ ಮತ್ತು ತುಂಬಾ ಯೂಸ್ ಆಗುತ್ತೆ. ₹1 ಕೂಡ ಖರ್ಚಿಲ್ಲದೆ ನಾವು ಮನೇಲಿ ಈ ರೀತಿ ಮಾಡಿ ಇಟ್ಕೊಂಡ್ರೆ ನಿಮಗಂತೂ ಕೂಡ ದುಡ್ಡು ಸೇವ್ ಆಗುತ್ತೆ. ನೀವು ಕೂಡ ಖಂಡಿತವಾಗಿ ಇದೇ ಥರ ಟ್ರೈ ಮಾಡ್ತಾ ಇರ್ತೀರಾ. ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ನಾನು ಇವಾಗ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಇದು ಪೂರ್ತಿ ಮಿಕ್ಸಿ ಮಾಡ್ಕೊಂಬರ್ತೀನಿ. ಇವಾಗ ನೋಡಿ ನಾನು ಮಿಕ್ಸಿ ಮಾಡ್ಕೊಂಡು ಬಂದೆ. ಈ ರೀತಿ ಒಂಥರ ಮಿಕ್ಸಿ ಮಾಡ್ಕೊಂಡಾಗ ಪೂರ್ತಿ ನುಣ್ಣಗಾಗಿರಬೇಕು. ಇವಾಗ ಒಂದು ಬೌಲಲ್ಲಿ ಮೇಲೆ ಕಾಟನ್ ಬಟ್ಟೆ ಹಾಕ್ಕೊಂಡು ನಾವೀಗ ರುಬ್ಬಿರೋದು ಅದರಲ್ಲಿ ಹಾಕಿ ಪೂರ್ತಿ ಹಿಂಡ್ಕೋಬೇಕು. ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ಅದರಲ್ಲಿ ಹಾಲು ತೆಗಿತಾ ಇದ್ದೀವಿ, ಕೊಬ್ಬರಿ ಹಾಲು ತೆಗಿತಾ ಇದ್ದೀವಿ. ನೋಡಿ ತೆಂಗಿನಕಾಯಿ ಕೊಬ್ಬರಿ ಹಾಲು. ನೀವು ಹಸಿ ತೆಂಗಿನಕಾಯಿ ಇದ್ದರೂ ಕೂಡ ಯೂಸ್ ಮಾಡ್ಕೋಬೋದು. ಒಣ ಕೊಬ್ಬರಿ ಅಷ್ಟೇ ಏನಿಲ್ಲ, ಹಸಿ ಕೊಬ್ಬರಿ ಇದ್ದರೂ ಕೂಡ ಯೂಸ್ ಮಾಡ್ಕೋಬೋದು. ಖಂಡಿತವಾಗಿ ಅದು ಕೂಡ ಯೂಸ್ ಮಾಡೋದ್ರಿಂದ ತುಂಬಾ ಯೂಸ್ ಆಗುತ್ತೆ. ನಾನು ಎಲ್ಲನೂ ಕೂಡ ಇದೇ ರೀತಿ ಮಿಕ್ಸಿ ಮಾಡಿಕೊಂಡೆ. ಈ ರೀತಿ ಮಾಡ್ಕೊಂಡ್ಮೇಲೆ ಇಷ್ಟೆಲ್ಲ ಹಾಲು ಬಂದಿರೋದು. ಇವಾಗ ಇಷ್ಟೆಲ್ಲ ಹಾಲು ಬಂದಿರೋದು ಅದರಲ್ಲಿ ಮಾಡ್ಕೊಳ್ಳೋದು ಮಾತ್ರ ಯೂಸ್ ಮಾಡೋದಕ್ಕೆ ಹೋಗೋದು ಸ್ವಲ್ಪನೇ ಆಗುತ್ತೆ. ಅದು ಯಾವ ರೀತಿ ಅಂತ ತೋರಿಸ್ತೀನಿ. ಇವಾಗ ನಾನಿದು 24 ಗಂಟೆ ನಾನು ಹಾಗೆ ಇಟ್ಬಿಡ್ತೀನಿ. ಫ್ರಿಜ್ಜಲ್ಲಿ ಇಟ್ಕೊಂಡು ಬಿಡಬೇಕು 24 ಗಂಟೆ. ಇವಾಗ ನೋಡಿ ನಾವು ಈಗ ಈ ರೀತಿ ಎಲ್ಲ ರುಬ್ಬಿದ ಮೇಲೆ ಹಿಂಡಿದ ಮೇಲೆ ಈ ರೀತಿ ಬಂದಿರುತ್ತಲ್ವ, ಇದು ಕೊಕೊನಟ್ ಪೌಡ್ರ್ ತುಂಬಾ ಯೂಸ್ ಆಗುತ್ತೆ. ಯಾವ ರೀತಿ ಅಂದರೆ ನೋಡಿ ಎಷ್ಟು ಚೆನ್ನಾಗಿ ಕೊಕೊನಟ್ ಪೌಡ್ರ್ ಥರ ಆಗಿರೋದಲ್ವ. ಇದು ನಾವು ಬಿಸಿಲಿಗೆ 2 ದಿವಸ ಒಣ ಹಾಕ್ಕೋಬೇಕು. ಆಮೇಲೆ ನಾನು ರಾತ್ರಿ ಇಡೀ ಈಗ ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೆ. ಯಾವ ರೀತಿ ಮೇಲುಗಡೆ ಗಟ್ಟಿಯಾಗಿ ಕಾಣಿಸ್ತಾ ಇರೋದಲ್ವ, ಒಂದು ಈ ರೀತಿ ಜಾರಿ ತಗೊಂಡು ಮೇಲೆ ಗಟ್ಟಿ ಭಾಗ ಬಂದಿರೋದೆಲ್ಲ ಕೂಡ ಒಂದು ಬೌಲಲ್ಲಿ ತೆಕ್ಕೋಬೇಕು. ಏನು ಮಾಡ್ತಾ ಇದ್ದೀನಿ ಅಂತ ನೀವು ಯೋಚನೆ ಮಾಡ್ತಾ ಇದ್ದೀರಲ್ಲ, ಸ್ವಲ್ಪ ಕಾಯ್ತಾ ಇರಿ, ನಿಮಗೂ ಕೂಡ ಹೇಳ್ತೀನಿ ಏನು ಮಾಡ್ತಾ ಇದ್ದೀನಿ ಅಂತ. ಇವಾಗ ನೋಡಿ ಮೇಲೆ ಬಂದಿರೋಂಥ ಗಟ್ಟಿ ಭಾಗ ಎಲ್ಲ ಕೂಡ ಒಂದು ಬೇರೆ ಬೌಲಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಮೇಲೆ ಎಷ್ಟೆಲ್ಲ ಬಂದಿರುತ್ತಲ್ವ ಗಟ್ಟಿ ಭಾಗ ಅದೆಲ್ಲ ಹಾಕ್ಕೋಬೇಕು. ಮಾತ್ರ ಕೆಳಗಡೆ ಮಾತ್ರ ನೀರು ಥರ ಇರುತ್ತಲ್ಲ ಅದು ಮಾತ್ರ ಯೂಸ್ ಮಾಡೋದಕ್ಕೆ ಹೋಗಬೇಡಿ. ಅದು ಬೇಕಾದರೆ ನೀವು ಹಿಟ್ಟು ನಾದುವಾಗ ಮತ್ತು ಇಲ್ಲಾಂದರೆ ಗಿಡಗಳಿಗೆ ಹಾಕ್ಕೋಬೋದು, ಅದು ಕೂಡ ಯೂಸ್ ಆಗುತ್ತೆ. ಇವಾಗ ನೋಡಿ ಮೇಲಿಂದೆಲ್ಲ ಚೆನ್ನಾಗಿ ನಾನು ಜಾರಿನ ತೆಗೆದಿರೋದು ಇಷ್ಟು ಬಂತು. ಇವಾಗ ನಿಮ್ಮ ಹತ್ರ ಎಷ್ಟು ತೆಂಗಿನಕಾಯಿ ಇರುತ್ತೆ, ಜಾಸ್ತಿ ಇದ್ದರೆ ಜಾಸ್ತಿ ಮಾಡ್ಕೊಳ್ಳಿ, ತುಂಬಾ ಯೂಸ್ ಆಗುತ್ತೆ. ಇವಾಗ ನೋಡಿ ನಾನು ಇಷ್ಟು ಬಂದಿರೋದೆಲ್ಲ ಕೂಡ ಜಾನಿ ತೆಗೆದೆ. ಈಗ ಇದೆಲ್ಲ ನೀವು ಬೇಕಾದರೆ ಹಿಟ್ಟನ್ನ ಅದುವಾಗ ಕೂಡ ಯೂಸ್ ಮಾಡ್ಕೋಬೋದು, ಇಲ್ಲ ಗಿಡಗಳಿಗೆ ಹಾಕ್ಕೊಳ್ಳಿ. ಇವಾಗ ನಾನು ಇಷ್ಟು ಬಂದಿರೋದು ಸ್ಟವ್ ಮೇಲೆ ಇಟ್ಕೊಂಡು ಸಣ್ಣ ಉರಿ ಇಟ್ಕೊಂಡು, ಚೆನ್ನಾಗಿ ಹೈ ಫ್ಲೇಮ್ ಇಡಬಾರ್ದು, ಸಣ್ಣ ಉರಿ ಇಟ್ಕೊಂಡು ಪೂರ್ತಿ ನೋಡಿ ಎಣ್ಣೆ ಥರ ಬಿಟ್ಕೋಬೇಕು. ಅಲ್ಲಿವರೆಗೂ ನಾವು ಇದು ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ. ನಾನು ಏನು ಮಾಡ್ತಿದ್ದೀನಿ ಅಂದರೆ ಪೂರ್ತಿ ವಿಡಿಯೋ ನೋಡ್ಕೊಂಡವರಿಗೆ ಗೊತ್ತಾಗುತ್ತೆ, ಇಲ್ಲದರೂ ಅರ್ಧದಷ್ಟು ನೋಡಿದವರಿಗೆ ಗೊತ್ತಾಗೋದಿಲ್ಲ. ಖಂಡಿತವಾಗಿ ನೋಡಿ ಹೋಗಿ. ಇವಾಗ ನೋಡಿದ್ರೆ ಫಸ್ಟಿಗೆ ಹೇಳಿದೆನಲ್ವ ಕೋಕೋನಟ್ ಪೌಡ್ರ್ ಈ ರೀತಿ ರೆಡಿ ಮಾಡ್ಕೋಬೋದಂತ. ನಾನು ಬಿಸಿಲಿಗೆ ಹಾಕ್ಕೊಂಡಿದ್ದೆ. ಒಂದೇ ದಿವಸ ಹಾಕ್ಕೊಂಡ್ರೂ ಕೂಡ ಪರವಾಗಿಲ್ಲ, ತುಂಬಾ ಚೆನ್ನಾಗಿ ಒಣಗಿ ರೆಡಿ ಆಗುತ್ತೆ. ಈ ರೀತಿ ಒಣಗಿ ರೆಡಿ ಆದಮೇಲೆ ನೀವು ಎದ್ದಕ್ಕೂ ಬೇಕಾದಾಗ ಯೂಸ್ ಮಾಡ್ಕೋಬೋದು. ನೋಡಿ ವೇಸ್ಟ್ ಮಾಡೋ ಬದಲಾಗಿ ನಾವೆಲ್ಲ ಕೂಡ ಎಷ್ಟು ಯೂಸ್ಫುಲ್ ಆಗುವಂಥ ತೋರಿಸ್ತಾ ಇದ್ದೀನಿ. ನೀವು ಕೂಡ ಖಂಡಿತವಾಗಿ ಟ್ರೈ ಮಾಡ್ಬೋದು. ಈ ರೀತಿ ಡಬ್ಬಿಗಳಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಯಾವಾಗ ಬೇಕಾವಾಗ ನಿಮಗೆ ಯೂಸ್ ಮಾಡೋದಕ್ಕೆ ಡೆಸ್ಟಿನೇಟ್ ಕೋಕೋನಟ್ ಪೌಡರ್ ರೆಡಿ ಆಯ್ತು ನೋಡಿ. ಹಾಗಾದರೆ ನೀವು ಕೂಡ ಖಂಡಿತವಾಗಿ ಟ್ರೈ ಮಾಡ್ಬೋದು. ಈಗ ನಾನು ಈ ಕಡೆ ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಲ್ಲ, ಚೆನ್ನಾಗಿ ಈ ರೀತಿ ಕುದ್ದು ಮೇಲ್ಗಡೆ ನೋಡಿ ಎಣ್ಣೆ ಥರ ತೇಲಿ ಬರ್ತಾ ಇರೋದು. ಇವತ್ತು ನಾನು ಮಾಡ್ತಾ ಇರೋದು ಕೊಬ್ಬರಿ ಎಣ್ಣೆ ಮಾಡ್ತಾ ಇದ್ದೀನಿ ನೋಡಿ. ಮನೆಯಲ್ಲಿ ನಾವು ಎಷ್ಟು ಈಸಿಯಾಗಿ ಕೊಬ್ಬರಿ ಎಣ್ಣೆ ಕೂಡ ಮಾಡ್ಕೋಬೋದು ಅಂತ ತೋರಿಸ್ತಾ ಇದ್ದೀನಿ. ನಿಮ್ಮ ಹತ್ರ ಜಾಸ್ತಿ ಕೊಬ್ಬರಿ ಇದ್ದರೆ ಜಾಸ್ತಿ ಕ್ವಾಂಟಿಟಿಲಿ ಮಾಡಿ ಯೂಸ್ಫುಲ್ ಆಗುವಂಥದ್ದು ಮನೆಯಲ್ಲಿ ಎಷ್ಟು ಚೆನ್ನಾಗಿ ಪ್ಯೂರ್ ಆಗಿರುವಂಥ ಕೊಬ್ಬರಿ ಎಣ್ಣೆ ಮಾಡ್ಕೋಬೋದು. ಈ ರೀತಿ ಮಾಡಿ ಮಕ್ಕಳಿಗೆ ತಲೆಗಾಲಿ ಎಲ್ಲದಕ್ಕೂ ಕೂಡ ಯೂಸ್ ಮಾಡುವಂಥದ್ದು ಎಷ್ಟು ಪ್ಯೂರ್ ಆಗಿರುತ್ತಲ್ವ, ಚೆನ್ನಾಗಿ ವಾಸನೆ ಕೂಡ ತುಂಬಾ ಚೆನ್ನಾಗಿ ಬರ್ತಾ ಇರೋದು.
ನೋಡಿ ನೀವು ಕೂಡ ಖಂಡಿತವಾಗಿ ಬಿಸಾಕೋ ಬದಲಾಗಿ ಈ ರೀತಿ ಕೊಬ್ಬರಿ ಎಣ್ಣೆ ಮಾಡಿಕೊಂಡು ಯೂಸ್ ಮಾಡ್ಕೋಬೋದು. ಕೊಬ್ಬರಿ ಎಣ್ಣೆ ಕೂಡ ಆಗುತ್ತೆ, ಮತ್ತು ಹಾಗೆ ನೋಡಿ ಎಷ್ಟು ಚೆನ್ನಾಗಿ ಪುಡಿ ಕೊಬ್ಬರಿ ಆಗಿರೋದು ಅದು ಕೂಡ ಯೂಸ್ ಆಗುತ್ತೆ ಅಲ್ಲ ಎಲ್ಲರಿಗೂ ಕೂಡ. ಇವಾಗ ಇನ್ನೊಂದು ಸ್ವಲ್ಪ ಹೊತ್ತು ಕುದಿಬೇಕಾಗುತ್ತೆ. ಎಷ್ಟು ಚೆನ್ನಾಗಿ ಕುದಿಯುತ್ತೆ ಅಷ್ಟು ಚೆನ್ನಾಗಿ ಅದು ಎಣ್ಣೆ ಎಲ್ಲ ಬಿಟ್ಕೊಳ್ತಾ ಬರುತ್ತೆ. ನನ್ನ ಹತ್ರ ಇರೋ ಕೊಬ್ಬರಿಯಿಂದ ಮಾಡಿದ್ದೀನಿ. ಎಷ್ಟು ಕೊಬ್ಬರಿ ಇರೋದು. ನಿಮ್ಮ ಹತ್ರ ಜಾಸ್ತಿ ಕೊಬ್ಬರಿ ಜಾಸ್ತಿ ಕ್ವಾಂಟಿಟಿಯಲ್ಲಿದ್ದರೆ ಜಾಸ್ತಿ ಕೂಡ ಮಾಡ್ಕೋಬೋದು. ಹಸಿ ಕೊಬ್ಬರಿ ಇದ್ದರೂ ಕೂಡ ಅದು ಕೂಡ ಯೂಸ್ ಆಗುತ್ತೆ. ಇವಾಗ ಇದು ಚೆನ್ನಾಗಿ ಕುದ್ದು ಕೆಂಪಗೆ ಆದಮೇಲೆ ನನಗೆ ಈ ರೀತಿ ಒಂದು ಜಾರಿ ತೊಗೊಂಡಿರೋದು ಒಂದು ಬಟ್ಲಲ್ಲಿ ನಾನೀಗ ಪೂರ್ತಿ ಎಣ್ಣೆ ಸೋಸ್ತಾ ಇದ್ದೀನಿ. ನೋಡಿ ಇದೇ ಥರವಾಗಿ ನೀವು ಕೂಡ ಎಣ್ಣೆ ಸೋಸ್ಕೋಬೇಕಾಗುತ್ತೆ. ನಾನು ಇವಾಗ ಪೂರ್ತಿ ಎಣ್ಣೆ ಸೋಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಸೋಸಿರೋ ಎಣ್ಣೆಯನ್ನು ಸಣ್ಣ ಡಬ್ಬಿಯಲ್ಲಿ ಹಾಕ್ಕೊಂಡು ಇಟ್ಕೊಂಡು ಮಕ್ಕಳಿಗೆ ತಲೆಗಾಲಿ ಮೈಗೆಲ್ಲ ಹಚ್ಕೊಳ್ಳೋದಕ್ಕೆ ತುಂಬಾ ಯೂಸ್ ಆಗುತ್ತೆ. ತುಂಬಾ ಯೂಸ್ಫುಲ್ ಆಗುವಂಥದ್ದು ನಾನು ಇವತ್ತು ಕೊಬ್ಬರಿ ಎಣ್ಣೆ ಮಾಡಿದ್ದೀನಿ. ಹಾಗಿದ್ದರೆ ನಿಮಗೂ ಕೂಡ ಈ ವಿಡಿಯೋ ಖಂಡಿತವಾಗಿ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇವತ್ತಿನ ಟಿಪ್ಸ್ ನಿಮ್ಗೆ ಯಾವ ರೀತಿ ಅನಿಸುತ್ತೆ ನನಗೆ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸೋದು ಮಾತ್ರ ಮರಿಬೇಡಿ ಅಂತ ಕೇಳ್ಕೊತೀನಿ. ಇದಕ್ಕೆ ಸ್ವಲ್ಪ ಕರ್ಪೂರ ಕೂಡ ಮಿಕ್ಸ್ ಮಾಡಿದ್ರೆ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ತುಂಬಾ ತಲೆ ಕೂದಲು ಕೂಡ ಉದುರೋದಿಲ್ಲ, ಹೊಟ್ಟು ಕೂಡ ಆಗೋದಿಲ್ಲ. ತುಂಬಾ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ ಅಂತ ಕೇಳ್ಕೊಂಡು ಈ ವಿಡಿಯೋಲಿಗೆ ಏನು ಮಾಡ್ತೀನಿ. ಧನ್ಯವಾದಗಳು.